ಜಗದೀಶ್ ಕೊಪ್ಪ ನನಗೆ ಸುಮಾರು 25 ವರ್ಷದಿಂದ ಪರಿಚಯ. 25 ವರ್ಷದ ಹಿಂದೆ ನಾನು ಜಗದೀಶ್ ಕೊಪ್ಪನ ಹೇಗೆ ನೋಡಿದ್ನೋ ಇವತ್ತೂ ಹಾಗೆ ನಾನು ಅದೇ ವಿನಯ, ಅದೇ ಉತ್ಸಾಹ ಇನ್ನೂ ಉಳಿಸ್ಕೊಂಡಿರೋದು ಭಾಳ ಸಂತೋಷ. ಅವರ ಸಿನಿಮಾ KA 11 1977 ಇವತ್ತು ಮುಹೂರ್ತ ಆಗಿದೆ. ಆ ತಂಡಕ್ಕೆ, ಪ್ರಕಾಶ್ ಅವರಿಗೆ, ನಿರ್ಮಾಪಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೋರ್ತೀನಿ. ಯಾವಾಗಲೂ ಜಗದೀಶ್ ಕೊಪ್ಪ ನನ್ನ ಗುರುಗಳು ಅಂತ ಕರೀತಾರೆ. ಏನು ಗುರುಗಳಿಲ್ಲ, ಜಗದೀಶ್ ಕೊಪ್ಪನಿಂದ ನಾನು ಕಲ್ತಿರೋದು ಹೆಚ್ಚು. ಇದು ಪರಸ್ಪರ ಯಾರ್ಯಾರಿಗೂ ಗುರು ಅಲ್ಲ, ಯಾರ್ಯಾರಿಗೂ ಶಿಷ್ಯ ಅಲ್ಲ. ನಾವು ಪರಸ್ಪರ ಕೆಲಸ ಮಾಡ್ತಾ ಕಲಿತಾ ಹೋಗ್ತೀವಿ. ಸಮರ ಅಂತ 1996ನೇ ಇಸ್ವಿಲಿ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ನನಗೆ ಸಹಾಯಕ ನಿರ್ದೇಶಕರಾಗಿ ಡೈರೆಕ್ಟ್ರು ಗುರುದತ್ ಅವರು, ನಾನು ಅಸೋಸಿಯೇಟ್ ಆಗಿದ್ದೆ. ಜಗದೀಶ್ ಕೊಪ್ಪ ಸಹಾಯಕ ನಿರ್ದೇಶಕರಾಗಿ ಬಂದರು. ಸಿಂಗಾಪುರ್ ಪ್ರವಾಸ ಆಯಿತಾ? ಇಲ್ಲ, ಇವ್ರಿಗೆ ಸಿಂಗಾಪುರಿಗೆ ಕರ್ಕೊಂಡೋಗಿಲ್ಲ ನಾವು. ಇಲ್ಲಿ ಚಿತ್ರೀಕರಣ ಆಯಿತು. ಶಿವಣ್ಣ, ದೇವರಾಜ್ ಎಲ್ಲ ಪ್ರಮುಖ ಪಾತ್ರದಲ್ಲಿ ಆ ಚಿತ್ರದಲ್ಲಿ ಅಭಿನಯಿಸಿದರು. ಅಲ್ಲಿ ನಾನು ನೋಡಿದಾಗ ತುಂಬ ಚುರುಕುತನ ಮತ್ತು ನಿಷ್ಠೆಯಿಂದ ಕೆಲಸ ಮಾಡೋದು, ಪ್ರಾಮಾಣಿಕತೆ, ಒಂದು ಪ್ರತಿಭೆಯನ್ನು ನಾನು ಗುರುತಿಸಿದೆ. ಆಮೇಲೆ ನನ್ನ ಧಾರಾವಾಹಿಗಳಲ್ಲಿ ಕೂಡ ನನಗೆ ಸಹಾಯಕರಾಗಿ ಕೆಲಸ ಮಾಡಿದ್ರು. ಇತ್ತೀಚೆಗೆ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ. ಅದನ್ನು ನಾನು ಆಗಾಗ ಕಲಾವಿದನಾಗಿ ನೋಡಿದಾಗ ನಾನು ಹೇಳ್ತಾ ಇದ್ದೆ, ನಾವೆಲ್ಲ ನಿರ್ದೇಶಕರು ಕಲಾವಿದರಾಗೋದಕ್ಕಿಂತ ನೀನು ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ಈಡೇರಿದೆ. ಶೀರ್ಷಿಕೆನೇ ತುಂಬ ಆಕರ್ಷಕವಾಗಿದೆ. ಏನನ್ನೂ ಬಿಟ್ಕೊಡಲ್ಲ. KA 11 1977 ಏನಿದು, ಇದೇನು ನೇಮ್ ಪ್ಲೇಟಾ ಅಥವಾ ಯಾವ್ದಾರ ಕೇಸ್ ಫೈಲಾ ಏನೂ ಸ್ಪಷ್ಟವಾಗಿ ಗೊತ್ತಾಗಲ್ಲ. ನವೀನ್ ಹೇಳ್ತಾ ಇದ್ರು ಅದನ್ನು ಬರೆದಿದ್ದಾರೆ ಅಂತ. ನವೀನ್ ಅವ್ರ ಬಗ್ಗೆ ನಂಗೆ ತುಂಬ ಅಭಿಮಾನ. ಅವರ ಬರಹ, ಅವರ ಸಂಭಾಷಣೆಗಳು ನೋಡ್ತೀನಿ, 4-5 ಪದಗಳಿಗಿಂತ ಒಂದು ಸಾಲು ಹೆಚ್ಚಿರಲ್ಲ, ಅಂದರೆ ಕ್ರಿಸ್ಪಾಗಿರುತ್ತೆ. ಅವ್ರನ್ನೂ ನಾನು ತುಂಬ ಯಾವಾಗ 1998 99ರಿಂದ ನಾನು ನೋಡ್ತಾ ಬಂದಿದ್ದೀನಿ. ಪ್ರತಿಬಿಂಬ ಅನ್ನೋ ಒಂದು ಸೀರಿಯಲಲ್ಲಿ ಮಾಡಿದಾಗ ಅವರು ಅಭಿನಯಿಸಿದ್ರು, ಅಲ್ಲೇ ನನ್ನ ಪರಿಚಯ. ನಾನು ಇದ್ದೆ. ಪ್ರತಿಬಿಂಬದಲ್ಲಿ ಜಗದೀಶು ಇದ್ರಂತೆ. ಹಾಗಾಗಿ ಎಲ್ಲವೂ ನಮ್ಮ ಮನೆ ತಂಡ ಇದ್ದಾಗೆ ಇವರೆಲ್ಲ ಸೇರಿ ಒಂದು ಸಿನಿಮಾವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಮುಗಿದು ಯಶಸ್ವಿಯಾಗಲಿ, ಕನ್ನಡಿಗರಿಗೆ ಒಂದು ಹೊಸ ಯೋಚನೆಯ, ಹೊಸ ದಿಕ್ಕನ್ನು ತೋರಿಸೋವಂಥ ಸಿನಿಮಾ ಆಗಲಿ ಅಂತ ನಾನು ಆಶಿಸ್ತೀನಿ. ಶುಭಾಶಯಗಳು ಜಗದೀಶ್. ಥ್ಯಾಂಕ್ ಯು. ಸ್ನೇಹ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ. ಸುಮಾರು ಒಂದು 26 ವರ್ಷ ಆಗಿರ್ಬೋದಲ್ಲ, 27 ವರ್ಷ ಆಗಿದೆ. ಆವಾಗಿಂದ ಇವಾಗವರೆಗೂ ಅದೇ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾಯಿದ್ದೀವಿ.
ಆ್ಯಕ್ಚುಲಿ ಇವ್ರು ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಮಾಡಬೇಕಾದ್ರೇ ನಾವು ಅದರಲ್ಲಿ ಅಭಿನಯ ಮಾಡಬೇಕಾಗಿತ್ತು, ಆವಾಗ ಆಗಿರಲಿಲ್ಲ. ಅದಾದಮೇಲೆ ಈಗ ಒಂದು ವಿಶೇಷವಾಗಿರೋ ಚಿತ್ರಕ್ಕೆ ಸಂಭಾಷಣೆ ಬರೀತೀಯ ಅಂತ ಕೇಳಿದ್ರು. ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಭಾಳ ಅಚ್ಚುಕಟ್ಟಾಗಿ ಸಂಭಾಷಣೆ ಬರೆದಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಬಂದಿದೆ ಸಂಭಾಷಣೆ ಆಗಲಿ, ಇಡೀ ಚಿತ್ರಕಥೆ ಆಗಲಿ. ಅಂದರೆ ಒಂದು ಗೋಸ್ಟ್ ಸಿನಿಮಾ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ಅಥವಾ ಇದು ಯಾವ ಥರದ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಎಲ್ಲ ಹೊಸ ನಟ ನಟಿಯರು ಇರ್ತಾರೆ ಈ ಸಿನಿಮಾದಲ್ಲಿ. ನನ್ನದು ಒಂದು ವಿಶೇಷವಾದ ಪಾತ್ರ ಇದೆ, ಒಂದು ಗೆಸ್ಟ್ ರೋಲ್ ಅಂತ ಹೇಳ್ಬೋದು. ಬಟ್ ಸಂಭಾಷಣೆಕಾರನಾಗಿ ಇವತ್ತು ಮಾತಾಡೋದ್ರಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ. ಈ ಒಂದು ಚಿತ್ರಕಥೆ ಅವರೇ ಚಿತ್ರಕಥೆ ಬರೆದಿರೋದು. ಸೊ ಸಂಭಾಷಣೆ ನನ್ನಿಂದ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಓವರಾಲ್ ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಆ್ಯಂಡ್ ಎಲ್ಲರಿಗೂ ಈ ಸಿನಿಮಾದ ಮುಖಾಂತರ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಶೇಷಾದ್ರಿ ಸರ್ ಅವರು ಕ್ಲಾಪ್ ಮಾಡಿದ್ದು ಆ್ಯಂಡ್ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಈ ಸಿನಿಮಾದ ಎಲ್ಲರಿಗೂ ಅತ್ಯಂತ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಒಂದು ಶುಭ ಸೂಚನೆ, ಯಾಕಂದರೆ ಹಿರಿಯ ನಿರ್ದೇಶಕ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಸೋಮವಾರ ಒಳ್ಳೆ ದಿನ, ಈಶ್ವರನ ವಾರ, ನಮ್ಮ ಸ್ನೇಹಿತರಾದ ಜಗದೀಶ್ ಕೊಪ್ಪ ಅವರ ಚಿತ್ರ KA11 1977. 1977 ನನ್ನ ಹುಟ್ಟಿದ್ದ ವರ್ಷವೂ ಕೂಡ. ಅಲ್ಲ, ನನ್ನ ಏಜ್ ಗೊತ್ತಾಗಲಿ ಅಂತ ತೊಂದರೆ ಇಲ್ಲ. ಒಂದು ಯೂನಿಕ್ ಆಗಿರೋ ಟೈಟಲ್ಲು. ಆ್ಯಕ್ಚುಲಿ ಇವ್ರ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು. ಗ್ರೂಪಲ್ಲಿ ಹಾಕಿದ್ರು ಪೋಸ್ಟ್ನ, ಈ ರೀತಿ ಮಾಡ್ತಾಯಿದ್ದೀವಿ ಅಂತ. ನಾನು ವಿಶ್ ಮಾಡಲಿಲ್ಲ. ನಾನು ಹೇಳಿದೆ ಬೇಕಂತ ನಾನು ನಿಮಗೆ ವಿಶ್ ಮಾಡಲಿಲ್ಲ, ನೀವೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನೋಡಿ ಪೋಸ್ಟ್ ಮಾಡ್ತಿದ್ದೀರಾ ಹಂಗೆ. ಜಿ ಇಲ್ಲ ಜಿ, ನೀವು ಇದ್ದೀರಾ ಜಿ ಇದರಲ್ಲಿ ಅಂಥೇಳಿ ನೋಡಿ ಗಂಟೆ ಹೊಡಿತಾರೆ ಇದ್ದೀರಾ ಅಂತೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನಮ್ಮದೆಲ್ಲ ಒಂದು ರೀತಿ ನಾವು ಆವಾಗ, ನಾನು ಅಸಿಸ್ಟೆಂಟ್ ಎಡಿಟರು, ಇವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರು. ಆವಾಗ ಕೆಲವೇ ಸ್ಟುಡಿಯೋಗಳಿತ್ತು, ಅಲ್ಲೇ ಭಾಳಷ್ಟು ಚಿತ್ರಗಳು ಸಂಕಲನ ಕಾರ್ಯಗಳೆಲ್ಲ ನಡೀತಾಯಿತ್ತು. ಅಲ್ಲಿ ಪರಿಚಯ ಆದಂಥ ಒಂದು ಇದು, ಅಲ್ಲಿಂದ ಒಡನಾಟ ಇಟ್ಕೊಂಡು ಇಲ್ಲಿವರೆಗೂ. ಆಮೇಲೆ ಇನ್ಫ್ಯಾಕ್ಟ್ ಇನ್ನೂ ಕ್ಲೋಸ್ನೆಸ್ ಆಗಿದ್ದು ಅಂದರೆ ನಿರ್ದೇಶಕರ ಸಂಘದ ಆ್ಯಕ್ಟಿವಿಟೀಸಲ್ಲಿ. ಅಲ್ಲಿ ಎಲೆಕ್ಷನ್ ಆಗಿ ಎಲ್ಲ ಬಂದರು. ಈಗ ಇವರು ವೈಸ್ ಪ್ರೆಸಿಡೆಂಟು, ನಾನು ಅಲ್ಲಿಂದ ಇಲ್ಲ, ಸದ್ಯಕ್ಕೆ ಹೊರಗಡೆ ಇದ್ದೀನಿ, ನನ್ನದೇ ಆದ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು. ನಾವು ಹೇಳ್ತಾ ಇದ್ವಿ ಭಾಳಷ್ಟು ದಿನದಿಂದ, ಜಿ ಮಾಡಬೇಕು ಜಿ, ನಮ್ಮವರೆಲ್ಲ ಅವಾಗ ಸೆಲ್ಯುಲೈಡಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ವಿ ಅವರೆಲ್ಲ ಬರಬೇಕು. ಈಗ ಆ ಒಂದು ಮಜಾನೇ ಬೇರೆ, ಯಾಕಂದರೆ ಸೆಲ್ಯುಲೈಡಲ್ಲಿ ನಾವು ಮಾಡ್ತಿದ್ದಿದ್ದು ಒಂದು ಫಾರ್ಮುಲಾ ನೀಟಾಗಿರೋದು. ಸ್ಕ್ರಿಪ್ಟ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಆಮೇಲೆ ಶಾರ್ಟ್ ಡಿವೈಡ್ ಆಗಲಿ, ಮತ್ತೊಂದಾಗಲಿ, ಅದೆಲ್ಲ ಆ ರೀತಿ ಅದು ನೋಡಬೇಕು ಈಗ. ಯಾಕಂದರೆ ನೀಟಾಗಿ ಡಿವೈಡ್ ಇರುತ್ತೆ. ಈಗ ಕೆಲವರು ಏನು ಮಾಡ್ತಾರೆ, ಎಲ್ಲ ಆ್ಯಂಗಲಲ್ಲೂ ಫುಲ್ ಡೈಲಾಗು ಫುಲ್ ಸೀನೇ ತೆಗಿತಾರೆ. ಆಗ ಒಂದಕ್ಕೊಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಶಾರ್ಟ್ಗೂ. ಅದು ಕರೆಕ್ಟಾಗಿ ಡಿವೈಡ್, ಒಂದು ಫಾರ್ಮುಲಾ ಅಂತ ಇಟ್ಕೊಂಡು ಅದು ಡಿವೈಡ್ ಮಾಡ್ಕೊಂಡು ಹೋದರೆ ನೀಟಾಗಿ ಸಿಗುತ್ತೆ. ಒಂದು ಆರ್ಟಿಸ್ಟ್ ಆ್ಯಕ್ಟಿಂಗ್ ಕಂಟಿನ್ಯೂಟಿ ಆಗಲಿ, ಮತ್ತೊಂದಾಗಲಿ. ನಮಗೆ ಸುಮಾರು ಜನ ನಮ್ಮ ಕೆಲವು ಸ್ನೇಹಿತರುಗಳೆಲ್ಲ, ಸೀನಿಯರ್ಸ್ ಎಲ್ಲ ಯಾವಾಗ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಖುಷಿ ಆಯಿತು. ಅದೇ ರೀತಿ ನಮ್ಮ ಜಗದೀಶ್ ಕೊಪ್ಪ ಅವರು ಸ್ಟಾರ್ಟ್ ಮಾಡಿದಾಗ ಇನ್ನೂ ಖುಷಿ ಆಯಿತು, ನಮ್ಮವರೇ ಅಂತ. ಆಮೇಲೆ ಈ ಚಿತ್ರಕ್ಕೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಿಜ ಧನ್ಯವಾದಗಳು. ಒಳ್ಳೆಯದಾಗಲಿ. ಇಡೀ ಖಂಡಿತ ಅಲ್ಲ, ಪೊಲೀಸ್ ಅಲ್ವೇ ಅಲ್ಲ, ಅದಕ್ಕೆ ನಾನು ಜಾಸ್ತಿ ಕೂದಲು ಬಿಟ್ಬಿಟ್ಟಿದ್ದೀನಿ ನೋಡಿ. ಪೊಲೀಸ್ ಮಾಡಬಾರ್ದು ಅಂದ್ಬಿಟ್ಟು. ಇಲ್ಲ, ಅದು ಹೇಳಂಗಿಲ್ಲ ಅದು ಯಾವುದು ಅಂತ. ನೀವು ಬಿಡಿಸ್ತೀರ ಬಾಯಿ, ನನಗೆ ಗೊತ್ತು. ಹಾಗೆ ಎಲ್ಲಿ ನಾನು ಕತ್ರಿ ಆಗ್ತೀನಿ. ಒಳ್ಳೆಯ ಪಾತ್ರ ಅಂತೂ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ನಮ್ಮ ರೇಣು ಸರ್ ಅವರು DOP ಆಗಿ ಮಾಡ್ತಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ನಮ್ಮ ತಂದೆ ಡೈರೆಕ್ಷನ್ ಮಾಡುವಾಗ. ಅಂದರೆ ಅವರು ಕ್ಯಾಮ್ರಾ ಅಸಿಸ್ಟೆಂಟು. ಅಷ್ಟೊಂದು ಏಜ್ ಆಗದೆ ಅಂತ ಇಲ್ಲ, ನಾನು ಅವ್ರು ಅಂಕಲ್ ಅಂತಿದ್ದ. ಈಗಲೂ ನಾನು ಅವ್ರಿಗೆ ಅಂಕಲ್ ಅಂತಲೇ ರೇಗಿಸೋದು. ಅಂದರೆ ಆ ಒಂದು ಹಳೆ ಟೆಕ್ನಿಷಿಯನ್ ಇನ್ನೂ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ, ಅದು ನಮ್ಗೆ ಒಂಥರ ಖುಷಿ. ಯಾಕೆಂದರೆ ಕೆಲವ್ರು ಹೇಳ್ಬೋದು ಕೆಲವೊಂದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಮಾಡ್ತೀವಿ, ಬಟ್ ಪ್ರೀತಿಯಿಂದ ಯಾವುದು ನಮಗೆ ಮಾಡ್ತೀವಲ್ಲ ಅದು ಯಾವ ಕೆಲಸ ಬರುತ್ತೆ ಅದನ್ನು ಕಣ್ಗೊತ್ಕೊಂಡು ಮಾಡೋದು ನಮ್ಮ ಕರ್ತವ್ಯ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ.
ಎಲ್ಲ ಹಿರಿಯ ಕಲಾವಿದರೆಲ್ಲ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಹೊಸ ಪ್ರತಿಭೆಗಳಿಗೂ ಒಂದು ಅವಕಾಶ ಕೊಟ್ಟು ಅಂದರೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನವೀನ್ ಸರ್ ಅವರ ಸಂಭಾಷಣೆಯಲ್ಲಂತೂ ಭಾಳ ಒಂದು ಶಾರ್ಪ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಬರವಣಿಗೆ ಸ್ಪಷ್ಟವಾಗಿರುತ್ತೆ ಪದಗಳೆಲ್ಲ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ. ಆಮೇಲೆ ಪಳನಿ ಸರ್ನು ಕೂಡ ಎಲ್ಲ ನಮ್ಮವ್ರೇನೆ, ಎಲ್ಲ ಗೊತ್ತಿರೋನೇ. ಸೇನಾಪತಿ, ಸೇನಾಪತಿ. ನಾವು ಆವಾಗ ಪಳನಿ ಸರ್ ಅಂತ ಇದ್ದಿದ್ದು. ಎಲ್ಲರೂ ಕೂಡ ಟೆಕ್ನಿಷಿಯನ್ ಚೆನ್ನಾಗಿದೆ, ಕಲಾವಿದರು ದಂಡು ಕೂಡ ಚೆನ್ನಾಗಿದೆ. ಒಳ್ಳೆಯದಾಗಲಿ ಜಿ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ತನು ನಿನ್ನದು ಮನನ್ನದು ನಾನು ಬರಿತಾ ಇದ್ದೆ. ಎಮ್.ಎನ್. ವ್ಯಾಸರಾವ್ ಬರಿತಿದ್ದರು ಮುಖ್ಯವಾಗಿ. ಅವರು ಬಿಟ್ಟ ಮೇಲೆ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಆವಾಗಿನಿಂದ ನನಗೆ ಪರಿಚಯ. ಭಾಳ ದಿನದಿಂದ ಮೊದಲನೇ ಸಿನಿಮಾ ಕಾಲೇಜು ಅಥವಾ ಅದಕ್ಕೆ ಇನ್ನೊಂದು ಹೆಸರಿತ್ತಲ್ಲ, ಥ್ಯಾಂಕ್ಸು. ಆ ಸಿನಿಮಾ ಮಾಡುವಾಗಿನಿಂದನೂ ಪರಿಚಯ. ನಾನು ಭಾಳ ಹೋಗುಬಾ ಸ್ನೇಹಿತರುಗಳು. ಅವನು ಇತ್ತೀಚೆಗೆ ನಟನೆ ಶುರು ಮಾಡಿದ್ದ. ನನಗೆ ಇಷ್ಟ ಇರಲಿಲ್ಲ. ನೀನು ಡೈರೆಕ್ಷನ್ ಮಾಡಬೇಕು, ನೀನು ಮತ್ತೆ ಸಿನಿಮಾ ಮಾಡಬೇಕು ಅಂತ ಅವನಿಗೆ ಸುಮಾರು ಒಂದು 16 ವರ್ಷಗಳಿಂದ ಹೇಳ್ಕೊಂಬಂದಿದ್ದೆ ನಾನು. ನನಗೆ ಇದ್ದಕ್ಕಿದ್ದಂಗೆ ಮೊನ್ನೆ ಶಾಕ್, ಅದರ ಪೋಸ್ಟ್ರ್ ಕಳಿಸೋದು. ನಾನು ಸಿಕ್ಕಾಗೆಲ್ಲ ಬೈತಿದ್ದೆ, ಹೋಗೋ ನೀನು ಡೈರೆಕ್ಷನ್ ಮಾಡು, ಕಲಾವಿದರು ಬೇರೆ ಅಂದೆ. ನಾನು ಇಲ್ಲ, ಎಲ್ಲ ತಯಾರಿ ಮಾಡಬೇಕು ಅಂಥೇಳಿ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡಿ ನಿಮಗೊಂದು ಶಾಕ್ ಕೊಡಬೇಕು ಅಂತಲೇ ಅಂದ. ಮತ್ತು ಆಯ್ತಪ್ಪ, ಭಾಳ ಒಳ್ಳೆಯದಾಯಿತು, ಮಾಡು, ಒಳ್ಳೆಯದಾಗಲಿ ಅಂತಲೂ ಹೇಳಿದೆ. ಇಲ್ಲ, ನೀನು ಒಂದು ಪಾತ್ರ ಮಾಡಬೇಕು, ಅದು ಒಂದು ಪಾತ್ರ ಇರ್ತದೆ ಅಂದ. ಆಯಿತು, ಮಾಡೋಣ. ನೀವೆಲ್ಲ ಸ್ನೇಹಿತರುಗಳು ಪಾತ್ರ ಮಾಡೋದು ಕಲಾವಿದರದು ಮುಖ್ಯ ಏನಂತೀರ, ಅವಕಾಶ ಸಿಕ್ಕರೆ ಒಳ್ಳೆಯದು ಅಂತ. ಆಮೇಲೆ ಇದು ಸಿನಿಮಾ ಯಾರಿಂದ ಶುರು ಮಾಡಬೇಕು ಅಂತ ಹಿಂಗೆಲ್ಲ ಡಿಸ್ಕಸ್ ಮಾಡುವಾಗ ಮೊನ್ನೆ ಫೋನ್ ಮಾಡಿದಾಗ ನನ್ನ ಗುರುಗಳು ಶೇಷಾದ್ರಿ ಅವರೇ ಗುರುಗಳಂದಮೇಲೆ ಅವ್ರನ್ನೇ ಕರೆಸು ಅಂತಂದೆ ನಾನು. ಇಮ್ಮಿಡಿಯೇಟ್ ಮಾತಾಡಿ ಹೇಳು ಅಂತ ಇಮ್ಮಿಡಿಯೇಟ್ ಫೋನ್ ಮಾಡಿ ಕನ್ಫರ್ಮ್ ನೀವು ಹೇಳಿದ್ರಿ, ಅವನು ಒಪ್ಕೊಂಡ. ಹಾಗಾಗಿ ಇಲ್ಲೆಲ್ಲ ಸ್ನೇಹಿತರುಗಳೇ, ನಮ್ಮ ಎಲ್ಲರೂ ಜೊತೆ ಇರೋರೆಲ್ಲ ಒಂದು ಒಳ್ಳೆಯ ತಂತ್ರಜ್ಞರೇ ಇರುವಂಥದ್ದು. ಭಾಳ ಸೀನಿಯರ್ ಪಳನಿ ಅಂಥವ್ರಾಗಿರ್ಬೋದು, ಅಥವಾ ನಮ್ಮ ಇವರು ನವೀನ್ ಕೃಷ್ಣ ಆಗಿರ್ಬೋದು, ಅರಸು ಆಗಿರ್ಬೋದು, ಹೀಗೆ ಎಲ್ಲರೂ ಒಂದು ನಮ್ಮ ವೇಣು, ಒಂದು ಉತ್ತಮವಾದ ಚಂದ್ರಶೇಖರ್ ಅವ್ರು ನೋಡಿ. ನಾವು ಮೊದಲನೇ ಇದು ಪೋಸ್ಟರ್ ಬಿಡುಗಡೆ ಕಂಬಾರವ್ರ ಮನೆಗೆ ಹೋದಾಗ ಎಷ್ಟು ನನಗೆ ಖುಷಿ ಆಯಿತು. ಎಷ್ಟು ಫಾಲೋಅಪ್ ಮಾಡಿ ಅದನ್ನು ಜನಕ್ಕೆ ಮುಟ್ಸೋದಿದೆಯಲ್ಲ, ಭಾಳ ಮುಖ್ಯ. ಮಾಧ್ಯಮ ಇಟ್ಕೊಂಡು ಕೆಲಸ ಮಾಡೋದು. ಆಮೇಲೆ ಇತ್ತೀಚೆಗೆ ಸಿನಿಮಾಕ್ಕೆ ಒಂದು ನಿಜವಾದ ಕಾಯಕಲ್ಪ ಬೇಕಾಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ ವೈಯಕ್ತಿಕವಾಗಿ. ಅಂದರೆ ಭಾಳಷ್ಟು ಜನಗಳು ಭಾಳ ಕಷ್ಟದಿಂದ ಸಿನಿಮಾಗಳು ಮಾಡ್ತಾರೆ. ಆದರೆ ಆ ಸಿನಿಮಾಗಳು ಜನಕ್ಕೆ ಮುಟ್ಟಬೇಕು ಅನ್ನುವಂಥದ್ದು, ಅಥವಾ ಸಿನಿಮಾ ಮಾಡೋರು ಬದುಕಬೇಕು, ಅದು ಭಾಳ ಮುಖ್ಯ. ಅಥವಾ ಯಾವ ಅಣ್ಣವ್ರ ಮಾತಲ್ಲಿ ಹೇಳೋದಾದರೆ, ಅನ್ನದಾತೋ ಸುಖಿ ಭವ ಅಂತ ಏನು ಹೇಳ್ತೀವಿ, ಅನ್ನ ಹಾಕೋರು ದೇವರು ಅನ್ನೋದು ಏನು ಹೇಳ್ತೀವಿ, ನಿರ್ಮಾಪಕರು. ಹಾಕಿರೋ 10 ರೂಪಾಯಿನೇ ಬರಲಿ, 10-11 ಬೇಡ, ಕನಿಷ್ಠ 10 ರೂಪಾಯಿ ಬಂದರೆ ಅದು ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿನೂ ಸರ್ಕಾರಗಳು ಮನಸ್ಸು ಮಾಡಬೇಕು ಅನ್ನೋದು ನಾನು ಭಾಳ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಮತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ರಂಗಕ್ಕೆ ಸಂಬಂಧಪಟ್ಟಾಗಿಯೂ ನಾವು ಒಂದು ಆ್ಯಕ್ಟ್ ಮಾಡಿದ್ದೀವಿ ಮಾನ್ಯ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ, ಸಿನಿ ವರ್ಕರ್ಸ್ ಮತ್ತು ಕಲ್ಚರಲ್ ವರ್ಕರ್ಸ್ ಆ್ಯಕ್ಟ್ ಅಂತ. ಅಂದರೆ ಸಿನಿಮಾ ಕಲೆಕ್ಷನ್ ಏನಿದೆ, ಥಿಯೇಟ್ರ್ ಕಲೆಕ್ಷನ್, ಆ ಥಿಯೇಟ್ರ್ ಕಲೆಕ್ಷನ್ ಮೇಲೆ 1% ಸೆಸ್ ಹಾಕಿ, ಅದು ಕಲೆಕ್ಷನ್ ಆಗಿ ಅದರ ಮೂಲಕ ಒಂದು ಫಂಡ್ ರೇಜ್ ಆಗಿ, ಆ ಫಂಡು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರು, ಅಂದರೆ ಇವನ್ ಹೀರೋ ಹಿಡ್ಕೊಂಡು ಕಾರ್ಮಿಕರು ಅಂತಲೇ ಬರೋದಿಲ್ಲ. ಇಲ್ಲಿ ಯಾವ ಕೆಟಗರಿ ಅಂದರೆ ಎಲ್ಲರೂ ಕಾರ್ಮಿಕರೇ ಅಂತ, ಕಾರ್ಮಿಕ ಆ್ಯಕ್ಟ್ ಅಂಡರಲ್ಲಿ ಆಗಿರೋದ್ರಿಂದ ಆ ಥರದ ಅನುಕೂಲಗಳನ್ನು ಸರ್ಕಾರನೂ ಕ್ರಮ ತಗೊಳ್ತಿದೆ ಅನ್ನುವಂಥದ್ದು, ಅದು ಎಲ್ಲರಿಗೂ ಮುಟ್ಲಿ ಅನ್ನುವಂಥದ್ದು, ಅದು ಮುಖ್ಯವಾದ ಕಾಳಜಿ. ಈ ಥರದ ಚಿತ್ರ ಮಾಡೋರಿಗೆ ಅದು ಅನುಕೂಲ ಆಗಲಿ. ಮತ್ತು ಚಿತ್ರತಂಡಕ್ಕೆ ನಿರ್ಮಾಪಕರು ಮತ್ತು ಇವರು ಒನ್ ಆಫ್ ದಿ ನಿರ್ಮಾಪಕರು ಕೊಪ್ಪನೂ ಕೂಡ, ಇವರೆಲ್ಲರೂ ಮಾಡುವಂಥ ಪ್ರಯತ್ನ ಯಶಸ್ವಿಯಾಗಲಿ, ತಂಡಕ್ಕೆ ಒಳ್ಳೆಯದಾಗಲಿ, ಚಿತ್ರರಂಗಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಆಶಿಸಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ದೇಶಕರ ತಲೆಯಲ್ಲಿದೆ, ಇನ್ನೂ ನನ್ನ ತಲೆಗೆ ಬಂದಿಲ್ಲ ಅದು. ಆಮೇಲೆ ನವೀನ್ ಕೃಷ್ಣ ಕತೆ ಇದು ಸಂಭಾಷಣೆ ಎಲ್ಲ ಬರೆದಿದ್ದಾರೆ, ಹೇಳಿದ್ರು ತುಂಬ ಭಿನ್ನವಾಗಿ ಪಾತ್ರ ಇದೆ, ಆಮೇಲೆ ನೀವು ತುಂಬ ಭಿನ್ನವಾಗಿ ಸಂಭಾಷಣೆ ಬರೆದಿದ್ದೀರಿ ಅಂತ ನನಗೆ ಡೈರೆಕ್ಟ್ ಹೇಳಿದ್ದಾರೆ. ಅದು ಭಾಳ ಏನೋ ಒಂದು ಭಾಷೆನೇ ಬೇರೆ ಇದೆ ಅಂತ. ನನಗೂ ಅದು ಕುತೂಹಲ ಇದೆ. ಅದ್ರ ಪಾತ್ರ ಒಂದಿದೆ ಅಂತ ಗೊತ್ತು, ಏನು ಅಂತ ನನಗೂ ಗೊತ್ತಿಲ್ಲ. ಹಾಂ, ಐ ಆಮ್ ಆಲ್ವೇಸ್ ರೆಡಿ. ಓಕೆ. ನಮ್ಮ ಕೊಪ್ಪ ಸಾಹೇಬರು ನಮ್ಮ ರಿಲೇಟಿವ್ ಆದ್ದರಿಂದ ಅವ್ರನ್ನ ನಂಬಿ ನಾನು ಅವ್ರ ಜೊತೆ ಸೇರ್ಕೊಂಡು ಪಿಕ್ಚರ್ ಮಾಡ್ತಾಯಿದ್ದೀನಿ.
ಹಾಂ ಮೇಡಮ್ ಸ್ಟೋರಿ ಅವ್ರದ್ದೇ ಜವಾಬ್ದಾರಿ ಮೇಡಮ್. ಸ್ಟೋರಿ ನಾವೇನು ಕೇಳಲಿಲ್ಲ ಹೇಳಿಲ್ಲ, ಬರೀ ಪೋಸ್ಟರ್ ನೋಡಿ ಮೆಚ್ಚಿದ್ದೀವಿ. ಹಂಗಾಗಿ ದುಡ್ಡು ಹಾಕೋದೊಂದೇ ಜವಾಬ್ದಾರಿ ನಮ್ಮದು. ಹಾಗೆ ಅಷ್ಟು ಬಿಟ್ಟರೆ ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸರ್. ನಾನು ಬಂದು ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮ್ಯಾನು ಇಲ್ಲೇ ಬೆಂಗಳೂರಲ್ಲೇ. ಹಂಗಾಗಿ ಜೊತೆಗೆ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ನೇರ ಕೇಳೋಂಗಿದ್ರೆ ಕೇಳ್ಬೋದು ನಮ್ಮ ನಿರ್ಮಾಪಕರನ್ನ. ಮುಗಿಸಿ ನಿರ್ದೇಶಕರಾಗಿ ಮತ್ತೆ ವಾಪಸ್ ಬಂದಿದ್ದಾರೆ ಚಿತ್ರರಂಗಕ್ಕೆ. ನಮ್ಮಂಥ ಕಲಾವಿದರುಗಳಿಗೆ, ತಂತ್ರಜ್ಞರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಅನ್ನೋ ಒಂದು ಆಶಯದಿಂದ ಚಿತ್ರನೂ ಕೂಡ ಒಳ್ಳೆ ಕ್ರಿಯಾತ್ಮಕವಾಗಿ ಹೊರಗೆ ಬರಲಿ, ಚಿತ್ರೋದ್ಯಮಕ್ಕೆ ಉಪಯೋಗ ಆಗಲಿ, ಬೆಳೆಯುವಂಥ ಅವಕಾಶಗಳು ಹೆಚ್ಚಿದೆ. ಜಗದೀಶ್ ಕೊಪ್ಪ ಸುಮಾರು ಒಂದು 2 ತಿಂಗಳಿಂದ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಒಡನಾಡಿಗಳಾಗಿದ್ವಿ. ಸ್ವಲ್ಪ ದಿನ ಕೆಲಸ ಮಾಡಿದ್ವಿ, ಚರ್ಚೆ ಮಾಡಿದ್ವಿ, ಒಬ್ರಿಗೊಬ್ರು ರೇಗಿಸ್ತಾ ಇದ್ವಿ. ಏನು ರೀ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದ್ಬಿಟ್ರಿ ನೀವು, ಸಿನಿಮಾ ಮಾಡಿರಿ, ನಮಗೆಲ್ಲ ಕೆಲಸ ಸಿಗುತ್ತೆ ಅಂತ ನಾನು ಕೂಡ ಚುಡಾಯಿಸಿದ್ದೆ. ಅವರು ಭಾಳ ಗೌಪ್ಯವಾಗಿ ಇಟ್ಕೊಂಡು ಏನೂ ಹೇಳಿಲ್ಲ. ಅಕಸ್ಮಾತ್ ಕೋಡಂಬಳ್ಳಿ ನಾನು ಯಾವುದೋ ಶೂಟಿಂಗ್ ಲೊಕೇಶನಲ್ಲಿ ಓಡಾಡ್ತಿದ್ದಾಗ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಇಲ್ಲ ಪ್ರೊಡ್ಯೂಸರು. ಅವರೇ ಪರಿಚಯ ಮಾಡಿಕೊಂಡು ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನಿರ್ಮಾಣ ಮಾಡ್ತಾಯಿದ್ದೀನಿ, ಜಗದೀಶ್ ಕೊಪ್ಪ ಅಂತ ಡೈರೆಕ್ಟ್ರು. ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಆಯಿತು, ಒಳ್ಳೆಯದಾಗಲಿ, ನನಗೂ ಖುಷಿ ಆಯಿತು. ಆಮೇಲೆ ಫೋನ್ ಮಾಡಿ ಅಭಿನಂದಿಸಿದ ಮೇಲೆ ಪೋಸ್ಟು ಕೂಡ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತು. ಪರವಾಗಿಲ್ಲ, ಆ ಕಾರ್ಯರೂಪಕ್ಕೆ ಬರ್ತಾಯಿದೆ ಅಂತ ಅನ್ನಿಸ್ತು. ಅವ್ರನ್ನ ಹೊಗಳೋದು ಅಂಥದ್ದಲ್ಲ, ನಾನು ಅತ್ಯಂತ ಭಾಳ ಪ್ರೀತಿಯಿಂದ ನೋಡ್ತಾ ಇರ್ತಕ್ಕಂಥ ಸ್ನೇಹಮಯಿ, ಅತ್ಯಂತ ಸರಳ ಜೀವಿ ಮತ್ತು ಸದಾ ನಗ್ನಗ್ತಾ ಇದ್ದಂಥ ಒಬ್ಬ ಸಹಾಯಕ ನಿರ್ದೇಶಕ, ಸಹ ನಿರ್ದೇಶಕ ಮತ್ತು ನಿರ್ದೇಶಕ. ಕಾವ್ಯಾಂಜಲಿಯಲ್ಲಿ ನನ್ನನ್ನು ಕ್ಯಾಸ್ಟಿಂಗ್ ಮಾಡಿ ಅವಾಗ ಪ್ರತಿಬಿಂಬ ಪಾರ್ವತಿ ಸಂಕ್ರಾಂತಿ ಸೀರಿಯಲ್ ನಡೀತಾಯಿತ್ತು. ಏನು ಮಾಡಿದ್ರು ಆ ಡೇಟ್ ಹೊಂದ್ಸ್ಕೊಳಕ್ಕಾಗ್ದಲೆ ನಾನು ಮಾಡೋದಕ್ಕೆ ಆಗಲಿಲ್ಲ. ಪೇಪರ್ನಲ್ಲೂ ಹೋಗ್ತಾಯಿತ್ತು, MN ಸುರೇಶ್, ಮಂದೀಪ್ ರಾಯ್ ಈ ಥರ ಎಲ್ಲ ಹೋಗ್ತಾಯಿತ್ತು. ಅವಾಗ ಸಮರದಲ್ಲೂ ಮಾಡಿದ್ದೆ, ಪ್ರತಿಬಿಂಬ ಸೀರಿಯಲ್ ಇವರು ಕೂಡ ಮಾಡಿದರು. ಆವಾಗಲಿಂದನೂ ಸ್ನೇಹ, ಮಧ್ಯದಲ್ಲಿ ಸಂಪರ್ಕ ತಪ್ಪೋಗಿತ್ತು. ಆಮೇಲೆ ಭಾಳ ಕ್ಲೋಸ್ ಆಗಿ ದಿನ ಮಾತಾಡೋಕ್ಕೆ ಶುರು ಆಯಿತು. ನಂತರ ಈ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ. ನಾನು ಪಾತ್ರ ಮಾಡ್ತಾಯಿದ್ದೀನೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ಇವತ್ತು ಬಂದಿದ್ದೀನಿ, ಅವ್ರಿಗೆ ಅಭಿನಂದಿಸ್ಬೇಕು ಅಂತ ಕೂಡ ಬಂದಿದ್ದೀನಿ. ಪಾತ್ರ ಮಾಡಲಿ ಬಿಡಲಿ, ನಮ್ಮ ಸ್ನೇಹಿತರುಗಳು ಚೆನ್ನಾಗಿರಲಿ, ಬೆಳೀಲಿ, ಸದಾ ಲವಲವಿಕೆಯಿಂದ ತಮ್ಮ ಜೀವನದಲ್ಲಿ, ತಮ್ಮ ಬದುಕಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಯೋಜನೆಯನ್ನು ಮಾಡಿಕೊಂಡು ಜನಕ್ಕೂ ಉಪಯೋಗ ಆಗಬೇಕು, ಅವ್ರ ಕುಟುಂಬಕ್ಕೂ ಉಪಯೋಗ ಆಗಬೇಕು, ಸಮಾಜಕ್ಕೂ ಉಪಯೋಗ ಆಗಬೇಕು ಅಂಥ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಆ ದೇವರು ಅವ್ರನ್ನ ಆಶೀರ್ವದಿಸಲಿ ಅಂತ ನಾನು ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ತೆ. ನಮಸ್ಕಾರ, ನಾನು ಪಳನಿ ಡಿ ಸೇನಾಪತಿ, ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕ. ಈಗ ಆಲ್ರೆಡಿ ನಾವು 2 ಸಾಂಗ್ ರೆಕಾರ್ಡ್ ಮಾಡಿದ್ದೀವಿ ಈ ಚಿತ್ರಕ್ಕೆ. ಗುಡ್ ಏನಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗ್ತದೆ, ಇಲ್ಲಿ ಈ ಚಿತ್ರಕ್ಕೆ ಎಲ್ಲರೂ ಅನುಭವಿ ತಂತ್ರಜ್ಞರು ಸೇರಿಕೊಂಡಿದ್ದಾರೆ ಅಂತ. ಒಂದು ಅನುಭವಿ ತಂತ್ರಜ್ಞರ ಕೈಲಿ ಒಂದು ಸಿನಿಮಾ ಸಿಕ್ಕಿದಾಗ ಅವರವರು ಆಯಾ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್ಸು ಅದನ್ನು ಅಂತ ಡೆಫಿನೆಟ್ ಮಾಡ್ತಾರೆ. ಆ ರೀತಿಲಿ ಜಗದೀಶ್ ಸರ್ ಅವರು ನನ್ನ ಒಂದು ಸಾಂಗ್ ಅವ್ರಿಗೆ ಏನು ಬೇಕು ಅಷ್ಟೇ, ಏನು ಎಕ್ಸ್ಟ್ರಾ ಏನೂ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಸಾಂಗ್ ಬೇಗ ರೆಡಿ ಆಗೋಯ್ತು. ಸ್ಪಾಟಲ್ಲೇ ಲಿರಿಕ್ ರೈಟರ್ ಕೂತ್ಕೊಂಡ್ರು, ಲಿರಿಕ್ ಬರೆದ್ವಿ, ಸಾಂಗೇ ಫಿನಿಷ್ ಆಗೋಯ್ತು. ನೋ ಟೈಮ್, ಗೊತ್ತೇ ಆಗಲಿಲ್ಲ ಹೆಂಗೆ ರೆಕಾರ್ಡ್ ಮಾಡ್ತೀವಿ ಅಂತ ಗೊತ್ತಾಗಿಲ್ಲ, ಫಿನಿಷ್ ಆಯಿತು. ಆ್ಯಕ್ಚುಲಿ ಟೈಟಲ್ ಬಗ್ಗೆ ಸಿನಿಮಾ ಟೈಟಲ್ ಬಗ್ಗೆ ವಿಚಿತ್ರ, ವಿಭಿನ್ನ, ಅದು ಎಲ್ಲ ಓಕೆನೇ, ಹೇಳೋ ಥರ ಇರಬೇಕು. ಈಸಿಯಾಗಿ K11 1977 ಎಷ್ಟು ಈಸಿಯಾಗಿದೆ ಕೇಳೋಕ್ಕೆ, ಚೆನ್ನಾಗಿದೆ, ಕ್ಯಾಚಿ ಆದ ಟೈಟ್ಲು. ಒಳ್ಳೆ ಚಿತ್ರತಂಡ, ಒಳ್ಳೆ ಸಿನಿಮಾ ಬರುತ್ತೆ, ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ನನ್ನ ಮಾತು ನನಗೆ ಹೆಮ್ಮೆ ಆಗುತ್ತೆ. ಶೇಷಾವ್ ದಿಸ್ಸರ್ ಅವರು 2 ಸಿನಿಮಾದಲ್ಲಿ ನನಗೆ ಒಳ್ಳೆ ಪಾತ್ರ ಮಾಡಿಸಿದ್ರು, ತುತ್ತೂರಿ ಹಾಗೂ ಭಾರತ್ ಸ್ಟೋರ್ಸಲ್ಲಿ. ನವೀನ್ ಕೃಷ್ಣ ಸರು ಉಗೆ ಮಾರೇಶ್ವರದಲ್ಲಿ ತುಂಬ ಒಳ್ಳೆಯ ಪಾತ್ರವನ್ನು ನನ್ನಿಂದ ಮಾಡಿಸಿದ್ರು. ಜಗದೀಶ್ ಕೊಪ್ಪ ಅವರು ಇತ್ತೀಚೆಗೆ ಒಂದು ಪತ್ರಿಕಾ ಪ್ರಕಟಣೆ ಕಳಿಸಿದ್ರು. ಅವ್ರು ಸಿನಿಮಾ ಮಾಡ್ತಾರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಡೇ ನಾನು ಓದಿರಲಿಲ್ಲ. ಆಮೇಲೆ ಅದು ನೋಡ್ತೀನಿ, ಅದರಲ್ಲಿ ಪಾತ್ರಧಾರಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಇತ್ತು. ನಾನು ಖುಷಿಯಾಗಿ ಅವ್ರಿಗೆ ಹೇಳಿದೆ,
ಒಂದು ಮಾತು ಹೇಳದೆ ನನ್ನ ಆಯ್ಕೆ ಮಾಡಿದ್ದೀರಲ್ಲ, ಸೊ ತುಂಬ ಥ್ಯಾಂಕ್ಸ್ ಅಂತ. ಇದು ಆಶ್ಚರ್ಯಕರವಾದ್ದು. ಜಗದೀಶ್ ಕೊಪ್ಪಾರ್ ಜೊತೆ ನನ್ನ ಒಂದು 25 ವರ್ಷದ ಸ್ನೇಹ. ಚಂದ್ರಬಿಂಬ ಅನ್ನೋ ಧಾರಾವಾಹಿಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಚಿತ್ರಗಳಲ್ಲಿ ನಾವು ಜೊತೆಯಲ್ಲಿ ಪಾತ್ರಧಾರಿಗಳಾಗಿದ್ವಿ. ಅವರಿಗೆಲ್ಲ ಯಶಸ್ಸು ಸಿಗಲಿ, ಮತ್ತು ಅವರು ನಿರ್ದೇಶನಕ್ಕೆ ಹಿಡಿದಿರೋದು ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಪಾತ್ರದ ಬಗ್ಗೆ ಇನ್ನೂ ನನಗೆ ಡೀಟೇಲ್ ಗೊತ್ತಿಲ್ಲ. ಗೊತ್ತಿರುವ ಎಲ್ಲ ಆತ್ಮೀಯ ಗೆಳೆಯರು ಮತ್ತು ನನ್ನ ಗುರುಗಳು ಎಲ್ರಿಗೂ ನಮಸ್ಕರಿಸುತ್ತಾ, ನನ್ನ ತುಂಬ ದೀರ್ಘ ಸಮಯಗಳ ನಂತರ ನಿರ್ದೇಶನಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ. ನಮ್ಮ ರಿಲೇಷನ್ ನಮ್ಮ ಪ್ರಕಾಶ್ ಅವರು ಹಿಂಗೆ ಸುಮ್ಮನೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಸಿನಿಮಾ ಮಾಡಿ ಸರ್ ನೀವು ತುಂಬ ಗ್ಯಾಪ್ ಆಯ್ತಲ್ಲ ಅಂತಾದರು. ನಂಗೆ ಸಿನಿಮಾ ಬಗ್ಗೆ ಅಂತ ಡೈರೆಕ್ಷನ್ ಬಗ್ಗೆ ನನಗೆ ಅಷ್ಟು ಒಲವಿಲ್ಲ. ಈಗ ಅಭಿನಯದಲ್ಲಿ ಒಳ್ಳೆ ಟ್ರ್ಯಾಕ್ ಸಿಕ್ಕಿದೆ, ಒಂದು 50 ಸಿನಿಮಾ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಹೋಗ್ತಾಯಿದೆ, ಅದರಲ್ಲೇ ಮುಂದುವರ್ಕೊಂಡು ಹೋಗ್ತೀನಿ ಅಂತ ಇದ್ದಾಗ ನಮ್ಮ ಅರ್ಸುಜಿಯವರು ಹೇಳುವಂಗೆ ಮೀಟ್ರೂ ಚೆನ್ನಾಗಿ ಹೊಡೆದಾಯ್ತು. ಮತ್ತೆ ನಿರ್ದೇಶನಕ್ಕೆ ಕೈ ಹಾಕಿ ಸುಮ್ಮನೆ ಸಮಯ ತೊಗೊಂಡು, ಯಾಕೆಂದರೆ ನಿರ್ದೇಶನದ ಅನುಭವ ಏನಂತ ಗೊತ್ತು ನನಗೆ, ಆಗಲೇ ಸಿನಿಮಾ ಮಾಡಿರೋದ್ರಿಂದ ಆ ಟೈಮಿಂಗ್ಸು ಮತ್ತು ಆ ಸಂಪಾದನೆ ಅದ್ರ ಬಗ್ಗೆ ಗಮನ ಇದೆ. ಸೊ ಅವೆಲ್ಲ ನೋಡಿ ಅದನ್ನೆಲ್ಲ ಬದಿಗೊತ್ತಿ ಆ್ಯಕ್ಟಿಂಗ್ ಕಡೆ ಗಮನ ಕೊಟ್ಟೆ. ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನನ್ನ ಗೆಳೆಯ ನವೀನ್ ಕೃಷ್ಣನೇ ಕಾರಣ. ಅವರ ಕಿರುತೆರೆಯಲ್ಲಿ ಫಸ್ಟು ಕಲಾವಿದರಾಗಿ ನನಗೆ ಎಂಟ್ರಿ ಕೊಟ್ಟರು. ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು. ಗಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು, ಅಲ್ಲಿ ಅವರು ನನಗೊಂದು ಸಣ್ಣದೊಂದು ಪಾತ್ರ ಕೊಟ್ಟರು. ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು 45-50 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಇವರ ನಿರ್ದೇಶನದಲ್ಲಿ ಎಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ನಿರ್ದೇಶಕರ ಸಂಘಕ್ಕೆ ಚುನಾವಣೆಗೆ ನಿಂತಾಗ ನಾನಲ್ಲಿ ಗೆದ್ದು ಉಪಾಧ್ಯಕ್ಷನಾಗಿದ್ದೀನಿ. ಅವಾಗ ಗುರುಗಳು ಸಿಕ್ಕಿದಾಗೆಲ್ಲ ನಾನು ಕೇಳ್ತಾ ಇದ್ದೆ, ಗುರುಗಳೇ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಇದರಲ್ಲಿ ಯಾವ್ದಾರು ಒಂದು ಕ್ಯಾರೆಕ್ಟರ್ ಕೊಡಿ ಗುರುಗಳೇ ಅಂತ ಕೇಳ್ತಾ ಇದ್ದೆ. ಆ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಿಫ್ಟಲ್ಲಿ ಬರ್ತಾ ಇರಬೇಕಾದ್ರೆ ಕೇಳಿದೆ, ನಾನು ಬೈದ್ರು ನನಗೆ ಲಿಫ್ಟಲ್ಲಿ, ನೀನೇನು ಡೈರೆಕ್ಷನ್ ಮಾಡಿಬಿಟ್ಟು ಈಗ ಬಂದು ಕ್ಯಾರೆಕ್ಟರ್ ಕೇಳ್ತೀಯಲ್ಲ, ನನ್ನ ಕ್ಯಾರೆಕ್ಟರ್ ಕೊಡಲ್ಲ ನಿನಗೆ, ನೀ ಡೈರೆಕ್ಷನ್ ಮಾಡು ಮತ್ತೆ ನೀನು ಅಂತ ಅವತ್ತು ಹೇಳಿದರು. ನೆಕ್ಸ್ಟು ನಾನು 2-3 ವರ್ಷ ಆಯಿತು. ಆ ಗ್ಯಾಪಲ್ಲಿ ಗುರುಗಳಿಗೆ ಮೊನ್ನೆ ಫೋನ್ ಮಾಡಿ ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ ಗುರುಗಳೇ, ನೀವು ಬಂದು ಕ್ಲಾಪ್ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಏನು ಮಾತೇ ಹೇಳಲಿಲ್ಲ. ಭಾಳ ಖುಷಿ ಆಯಿತು. ಬರ್ತೀನಿ ಬಿಡಪ್ಪ ನಾನು ಮಾಡ್ಕೊಡ್ತೀನಿ ಅಂತ ಒಂದೇ ಒಂದು ಫೋನ್ಗೆ ಬಂದು ಗುರುಗಳು ನನ್ನ ಸಿನಿಮಾಗೆ ಕ್ಲಾಪ್ ಮಾಡಿಕೊಟ್ಟಿದ್ರೆ ನನಗೆ ಭಾಳ ಖುಷಿ ಆಯಿತು. ಈ ಚಿತ್ರದ ಶೀರ್ಷಿಕೆನ ನಮ್ಮ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಶ್ರೀಯುತ ಚಂದ್ರಶೇಖರ್ ಕಂಬಾರ್ ಅವ್ರ ಕೈಲಿ ಶೀರ್ಷಿಕೆನ ಅನಾವರಣ ಮಾಡಿಸಿದ್ದೆ. ಅದಾದಮೇಲೆ ನನ್ನ ಚಿತ್ರದ ಕ್ಲಾಪನ್ನು ಗುರುಗಳ ಕೈಲಿ ಮಾಡಿಸಿದ್ದು, ಅದು ಅವ್ರು ಮಾಡಿದಂಥ ಎಲ್ಲ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿನೇ. ಅಂಥ ಒಬ್ಬರ ಮೇರು ನಿರ್ದೇಶಕರ ಕೈಲಿ ನಾನು ಕ್ಲಾಪ್ ಮಾಡಿಸಿದ್ದು ಭಾಳ ಖುಷಿಯಾಯಿತು. ಜೊತೆಗೆ ನಮ್ಮ ಸಂಗಮೇಶ್ ಉಪಾಸಿ ಅವರು KS ಆಫೀಸರ್, ಅವರು ಕೂಡ ನನ್ನ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಅವರು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ನಮ್ಮ ನವೀನ್ ಕೃಷ್ಣ ಅವರು, ಆಮೇಲೆ ನಮ್ಮ ನಾಗೇಂದ್ರ ಅವರು, ಅವ್ರಿಗೂ ಕೂಡ ಈ ಟೋಟಲಿ ಎಲ್ಲ ಹೇಳ್ದಂಗೆ ಯಾರಿಗೂ ಕೂಡ ಸಿನಿಮಾ ಬಗ್ಗೆ ಏನೂ ಗೊತ್ತೇ ಇಲ್ಲ. ನಿರ್ಮಾಪಕರು ನಾನು ಇಬ್ಬರು ಬಿಟ್ಟರೆ ಕಲಾವಿದರು ಮತ್ತು ತಾಂತ್ರಿಕ ವರ್ಗದವ್ರಿಗೂ ಯಾರಿಗೂ ಸಿನಿಮಾ ಬಗ್ಗೆ ಗೊತ್ತಿರಲಿಲ್ಲ. ಪಬ್ಲಿಸಿಟಿ ಆದಾಗಲೇ ಇದೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿದೆ. ಅದೊಂದು ಭಾಳ ಖುಷಿ ವಿಚಾರ. ಜೊತೆಗೆ ನಮ್ಮ ರೀಮ್ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ತಾರೆ ಅವರು, ಆಮೇಲೆ ಹೊಸ ಪ್ರತಿಭೆ ಆಶಿತ್ ಅಂತ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾಯಿದ್ದಾರೆ. ಆಮೇಲೆ ಶಶಾಂಕ್ ಅಂತ ಹುಡುಗ, ಅವನು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ. ಅಲ್ಲಿ ಆ್ಯಕ್ಟ್ ಮಾಡಿದಾಗ ನೋಡಿದ್ದೆ ಹುಡುಗನ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ. ಸೊ ಅವನು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಇದೇ ರೀತಿ ಎಲ್ಲರದ್ದು ಸಹಕಾರ ಇದೆ. ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ನಮ್ಮ ರೇಣು ಅವರು ನಾನು ಮತ್ತು ಆರಾಧ್ಯ ಸರು, ಮೂಗ್ ಸುರೇಶ್ ಅಣ್ಣ ಎಲ್ಲ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾಯಿದ್ವಿ. ಅವಾಗೆಲ್ಲ ತಿರ್ಗಿ ಮತ್ತೆ ಎಲ್ಲರನ್ನೂ ಮತ್ತೆ ಒಂದುಗೂಡಿಸ್ಕೊಂಡು ಈ ಸಿನಿಮಾ ಕೈ ಹಾಕಿದ್ದೀನಿ. ನನಗೆ ಟೈಟ್ಲ್ ಬಗ್ಗೆ ತುಂಬಾ ಪ್ರಶಂಸೆ ಬಂತು. ಇದು ಹೆಂಗೆ ಈ ಥರ ವಿಶೇಷವಾದ ಟೈಟ್ಲ್ ಇಟ್ಟಿದ್ರಲ್ಲಪ್ಪ ಎಲ್ಲ ನೀವು ಕೇಳ್ದಂಗೆ ಇದು ಗುರುಗಳು ಹೇಳಿದ್ರು ಅವಾಗಲ, ಇದೇನು ಗಾಡಿ ನಂಬರಾ, ಡೇಟ್ ಆಫ್ ಬರ್ತಾ, ಇಲ್ಲ ಕೇಸ್ ನಂಬರಾ ಎಲ್ಲ ಕೇಳ್ತಾರೆ. ಅಲ್ಲೊಬ್ಬ ಕೂತ್ಕೊಂಡು ನೋಡಿ ನಮ್ಮ ಹುಡುಗ ಅವನ ಆಫೀಸಿಗೆ ಬಂದುಬಿಟ್ಟು ಬರೀ ಇದೆ ಒಂದು, ಅಣ್ಣ ಇದೇನಣ್ಣ ಇದೇನು ಈಗ ಯಾಕೆ ಹಿಂಗೆ ಇಟ್ಟಿದ್ದೀರಾ, ಇದೇನಿದು, ಅದು ನೋಡಪ್ಪ ನಿನ್ಗೆ ಏನು ಹೇಳಲ್ಲ, ಸಿನಿಮಾ ರಿಲೀಸ್ವರೆಗೂ ಇದೇ ಕೂತಲ್ಲ ಮೇಂಟೈನ್ ಮಾಡು, ಸಿನಿಮಾ ರಿಲೀಸ್ ಆದಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡು ಅಂತ ಎಲ್ಲರೂ ಇದೇ ಕೇಳ್ತಾರೆ. ಬಟ್ ಅದೊಂದು ನನಗೆ ಭಾಳ ಖುಷಿ ಇದೆ. ಟೈಟ್ಲ್ ಬಗ್ಗೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ಅನ್ನೋದು ಭಾಳ ಖುಷಿ ಇದೆ. ನಿಮ್ಮೆಲ್ರಿಗೂ, ಮಾಧ್ಯಮದವ್ರಿಗೂ ಮತ್ತು ನನ್ನ ಆತ್ಮ ಸ್ನೇಹಿತರುಗಳವರೆಗೂ ನಮಸ್ಕಾರ. ಇಲ್ಲ ಸರ್, ಅದು ಇಲ್ಲ, ಈಗ ನೀವೇನು ಕೇಳ್ತಾ ಇದ್ದೀರಾ ಆ ಕುತೂಹಲ ಹಾಗೇ ಇರಲಿ ಅಂತ ಇರಲಿ. ನೀವು ಹಂಗೆ ಬರ್ಕೊಂಡು ತೊಂದರೆ ಇಲ್ಲ. ನೀವೇ ಈ ಮೀಡಿಯಾದವರು ನೀವೇ ಕೇಳ್ತಾ ಇದ್ದೀರಾ ಟೈಟ್ಲಿಗೂ ಇದಕ್ಕೂ ಏನು ಸಂಬಂಧ, ಆ ಕುತೂಹಲ ಇರಲಿ ಅಂತಲೇ ಆ ಶೀರ್ಷಿಕೆನ ಇಟ್ಟಿದ್ದೀನಿ. ಡೈರೆಕ್ಟರ್ ಆಗ್ತಾರೆ, ಫೋಕಸ್ ಕಲಾವಿದರು ಆಗ್ತಾರೆ ಒಳಗಡೆ, ಅದನ್ನ ಫೋಕಸ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ ಸರ್. ರಿಯಲ್ ಸಬ್ಜೆಕ್ಟ್ ಅಂತೇನಿಲ್ಲ, ನನ್ನ ಒಂದು ಕಲ್ಪನೆ ಇದೆ. ತುಂಬ ಗ್ಯಾಪ್ ನಂತರ ಏನೋ ಒಂದು ಗ್ಯಾಪಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಟೈಟ್ಲಲ್ಲಾದ್ರೂ ಒಂದು ಆಕರ್ಷಣೆ ಇರಲಿ, ಅದ್ರ ಬಗ್ಗೆ 4 ಜನ ಮಾತಾಡಿ ಅನ್ನೋ ಉದ್ದೇಶದಲ್ಲಿ ಆ ಶೀರ್ಷಿಕೆನ ಇಟ್ಕೊಂಡಿದ್ದೀನಿ. ಆ ಶೀರ್ಷಿಕೆ ತಕ್ಕನಾಗೆ ಕಥಾವಸ್ತು ಇದೆ.
ಸೊ ಅದೆಲ್ಲ ಮುಂದಿನ ದಿನಗಳೆಲ್ಲ ನಿಮಗೆ ಗೊತ್ತಾಗುತ್ತೆ. ಸರ್ ಇದು ಮಡಿಕೇರಿ, ಶಿವಮೊಗ್ಗ, ಸಕಲೇಶ್ವರದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಕಲಾವಿದರು ಇನ್ನೊಬ್ಬರು ಹುಡುಗ ಬರಬೇಕು, ಅವರು ಎಲ್ಲ ಇವತ್ತು ಶೂಟಿಂಗಲ್ಲಿದ್ದಾರೆ. ಇನ್ನು ಈ ಹುಡುಗರ ಜೊತೆ 3 ಜನ ನಾಯಕರಿದ್ದಾರೆ, ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಸೊ ಆಗ ಅವರು ಬಂದಿಲ್ಲ. ಸೊ 3 ಜನ ಹುಡುಗರು 3 ಜನ ಹುಡುಗರು ಅವ್ರದ್ದು ಒಂದು ಕಾಂಬಿನೇಷನಲ್ಲಿ ನಡ್ಕೊಂಡಿದೆ. ಇನ್ನೇನಾದರೂ ಕೇಳಿದ್ರೆ ಖಂಡಿತ ಈ ವರ್ಷವೇ ಅಕ್ಟೋಬರಲ್ಲಿ ನಾನು ಬರ್ತಡೇಗೆ ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ನಮ್ಮ ನಿರ್ಮಾಪಕರು, ನಮ್ಮ ರಿಲೇಷನ್ನು, ಕಸಿನು ಎಲ್ಲ ಅವರೇ ಆಗಿರೋದ್ರಿಂದ ಏನು ತೊಂದರೆ ಏನಿಲ್ಲ. ನಾನು ಕೂಡ ಸಹ ನಿರ್ಮಾಪಕನಾಗಿರೋದ್ರಿಂದ ಸಿನಿಮಾಗೆ ಯಾವುದೇ ರೀತಿ ಅಡೆತಡೆಗಳಾಗ್ದಂಗೆ ಬೇಗನೆ ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಕೈ ಹಾಕಿದ್ದೀವಿ. ನಿಮ್ಗಳ ಸಹಕಾರ ಮಾಧ್ಯಮದವ್ರದ್ದೆಲ್ಲ ಇರಲಿ. ನಮ್ಮ ಬೆನಕ ಕೊಟ್ರೇಶ್ ಅವರು ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬನ್ನಿ ಕೊಟ್ರೇಶ್. ಆಮೇಲೆ ಚಿತ್ರಕ್ಕೆ ಮಳವಳ್ಳಿ ಸಾಯಿ ಕೃಷ್ಣ ಅವರು ಮತ್ತು ನಮ್ಮ ಋಷಿ ಒಳಿತು ಮಾಡು ಮನುಜ ಖ್ಯಾತಿಯ ಸಾಹಿತ್ಯ ಇದ್ದಾರಲ್ಲ ಅವರು ಮತ್ತು ಮಳವಳ್ಳಿ ಸಾಯಿ ಕೃಷ್ಣ ಅವರು ಇಬ್ಬರು ಕೂಡ ಒಂದೊಂದು ಸಾಂಗನ್ನು ಬರೆದಿದ್ದಾರೆ. ತುಂಬ ಅದ್ಭುತವಾಗಿ ಸಾಂಗ್ ಮೂಡಿ ಬಂದಿದೆ. ವಿಶೇಷವಾದ ಇಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಅವರು ಒಳ್ಳೆ ರಾಗ ಸಂಯೋಜನೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯ್ತು. ಒಂದು 5-6 ಕಳಿಸಿದ್ರು, 5ರಲ್ಲಿ ನನಗೆ ಒಂದು ಟ್ಯೂನ್ ತುಂಬ ಇಷ್ಟ ಆಯಿತು. ಆ ಟ್ಯೂನನ್ನು ಮಾಡಿಕೊಂಡು ಸಾಂಗೆಲ್ಲ ಆಗಿದೆ, ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಏನು ಚಿತ್ರೀಕರಣ ಮಾತ್ರ ಶುರು ಮಾಡಬೇಕು.